ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಗದಗದ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ರೈತ ಸಂಘಟನೆಗಳ ಒಕ್ಕೂಟ ಬೃಹತ್ ರ್ಯಾಲಿಯನ್ನ ಕೈಗೊಂಡಿದೆ. ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿಯನ್ನ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಅರೆಬೆತ್ತಲಿಯಾಗಿ ಬಾರುಕೋಲು ಬೀಸಿದ್ದಾರೆ ರೈತರು. ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಪಾದಯಾತ್ರೆ ಮುಖಾಂತರವಾಗಿ ರೈತರು ಶಿಗ್ಲಿನಾಕಾ ಬಳಿ ಜಮಾವಣೆಗೊಂಡಿದ್ದಾರೆ. ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಆರಂಭ ಮಾಡಬೇಕು ಅನ್ನೋದು ರೈತರ ಒತ್ತಾಯ. ಗದಗದ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಮಾಡಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಹಾಕಿದ್ದಾರೆ. ರೈತ ಸಂಘಟನೆಗಳ ಒಕ್ಕೂಟ ಬೃಹತ್ ರ್ಯಾಲಿಯನ್ನ ಕೈಗೊಂಡಿದೆ. ಗದಗದಲ್ಲಿ ರೈತರ ಪರವಾಗಿ ಸ್ವಾಮೀಜಿಗಳು ಕೂಡ ಹೋರಾಟಕ್ಕಿಳಿದಿದ್ದಾರೆ. ಕುಮಾರ ಮಹಾರಾಜ ಸ್ವಾಮೀಜಿಯಿಂದ ಸತ್ಯಾಗ್ರಹ ನಡೀತಾ ಇದೆ. 5 ದಿನಗಳಿಂದ ಅನ್ನ ನೀರು ತೆಗೆಸಿದ್ದಾರೆ ಸ್ವಾಮೀಜಿ. ವೇದಿಕೆ ಮೇಲೆಯೇ ಅಸ್ವಸ್ಥಗೊಂಡಿದ್ದಾರೆ. ಕುಮಾರ ಮಹಾರಾಜ ಸ್ವಾಮೀಜಿ ಸದ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗದಗ ರೈತರ ಒತ್ತಾಯ, ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನ ಓಪನ್ ಮಾಡಬೇಕು, ಆರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಈ ರೀತಿ ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಸ್ವಾಮೀಜಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಆದ್ರೆ 5 ದಿನಗಳಿಂದಲೂ ಕೂಡ ಸತ್ಯಾಗ್ರಹ ಮಾಡ್ತಾ ಇರುವಂತಹ ಸ್ವಾಮೀಜಿ ಅನ್ನ ನೀರು ತೆಗೆಸಿದ್ದಾರೆ. ಹಾಗಾಗಿ ವೇದಿಕೆಯಲ್ಲೇ ಅಸ್ವಸ್ಥಗೊಂಡಿದ್ದಾರೆ. ಸದ್ಯ ಸ್ವಾಮೀಜಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಒಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ರ್ಯಾಲಿಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ. ಇನ್ನು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆ ಸಭೆ ನಡೆಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಖರೀದಿ ಕೇಂದ್ರ ಆರಂಭಕ್ಕೆ ಆಗ್ರಹಿಸಿ ಏನು ರೈತರ ಪ್ರತಿಭಟನೆ ನಡೀತಾ ಇದೆ, ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದೆ. ನಾಳೆ ಕುರಿತು ಸಭೆ ನಡೆಸ್ತೀವಿ ಅಂತ ಹೇಳಿ ಈಗ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರ ಬೇಡಿಕೆ ಏನು, ಯಾವ ರೀತಿ ಅದನ್ನ ಪೂರೈಸಬೇಕು, ಇದೆಲ್ಲದರ ಕುರಿತಂತೆ ನಾಳೆ ಸಭೆ ನಡೆಯುತ್ತೆ. ಈಗಾಗಲೇ ಕೆಲ ದಿನಗಳಿಂದಲೂ ಕೂಡ ರೈತರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅರೆಬೆತ್ತಲೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ಸರ್ಕಾರ ಇದಕ್ಕೆ ಸ್ಪಂದಿಸಿದೆ. ನಾಳೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ.